ಜೀವನದಲ್ಲಿ ಒಂದು ಚಾಯ್ಸ್ ಮಾಡಿದ್ದಾರೆ. ನಂಗೆ ನಂಬಿಕೆ ಇಲ್ಲ ಗುರು, ನಾ ಮಾಡಲ್ಲ, ನನಗ್ ನಂಬಿಕೆ ಇಲ್ಲ. ಈ ನಂಬಿಕೆ ಅನ್ನೋದು ನಮ್ಮದೇ ಆಯ್ಕೆ ಆಗಿರಬೇಕಾಗಿದೆ. ನಾನಿನ್ನ ಆ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ, ನೀವ್ ಒಂದ್ಸತಿ ತೆಂಗಿನಕಾಯಿ ಹೊಡಿ, ನೋಡ್ ದೇವ್ರು ಏನ್ ಪವಾಡ ಮಾಡ್ತಾರೆ. ದೇವ್ರು ನಿನ್ ಲೈಫ್ ಅಲ್ಲಿ ಪವಾಡ ಮಾಡ್ತಾ ಇದಾರೆ, ಯಾಕಂದ್ರೆ ನಿನಗ ನಂಬಿಕೆ ಇದೆ. ಸೇಮ್ ಥಿಂಗ್, ನಾನ್ ದಿನಾ ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ ಸರ್, ಅಷ್ಟು ವಾರಗಳಿಂದ ಹೋಗ್ತಾ ಇದೀನಿ, ಅಮ್ಮಾಗ ನನ್ ಮೇಲೆ ಕರುಣೆನೇ ಬರ್ತಿಲ್ಲ ಅಂದ್ರೆ, ಪ್ರತಿ ಸತಿ ಹೋದಾಗ್ಲೂ ನೀನ್ ನನ್ಗೆ ಏನೂ ಮಾಡ್ತಿಲ್ಲ ಅಂತಾನೆ ಹೇಳ್ತಾ ಇದೀರ ತಾನೆ. ನನ್ನಲ್ಲಿ ಏನೋ ತಪ್ಪಿದೆ, ಅದನ್ನ ತಿದ್ಕೋಬೇಕಾಗಿದೆ. ಎಸ್, ಐ ಆಮ್ ರೆಡಿ ಟು ಡೂ ಇಟ್ ಅಂತ ಮನ್ಸಿಗೆ ಬರ್ತಲ್ಲ. ಹೀಲಿಂಗ್ ಇಸ್ ಅ ಚಾಯ್ಸ್. ಎಕ್ಸ್ಪೆರಿಮೆಂಟ್ ಮಾಡೋಣ. ಟ್ರೈ ಎಂಬ ಪದ ನಾನು ಯೂಸೇ ಮಾಡಲ್ಲ, ಟ್ರೈಗೆ ಅರ್ಥನೇ ಇಲ್ಲ ಲೈಫ್ ಅಲ್ಲಿ. ಇದನ್ನ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತಾನೆ ಹೇಳೋದು. ಫಸ್ಟ್ ಆಫ್ ಆಲ್ ಏನ್ ಗೊತ್ತಾ, ಆತರ ಎಮೋಷನ್ಸ್ ಎಲ್ಲ ಬಾಟಲ್ ಅಪ್ ಮಾಡ್ಕೊಂಡ್ರೆ ಫಸ್ಟ್ ಲಿವರ್ ಮೇಲೆ ಎಫೆಕ್ಟ್ ಆಗುತ್ತೆ. ವಿಪರೀತ ಕೋಪ ಬರೋರು ಅಂಡ್ ಕೋಪನ ವ್ಯಕ್ತನೇ ಪಡಿಸದೇ ಇರೋರು, ನೀವು ನೋಡಿ ಯಾವ್ದಾದ್ರು ಒಂದು ಲಿವರ್ ಸಮಸ್ಯೆ ಇದ್ದೇ ಇರತ್ತೆ. ಸೊ ಯಾರ್ಯಾರು ಸಂಬಂಧದಲ್ಲಿ ಬರುತ್ತೆ ಏನು ಹೇಳೋದೇ ಬೇಡ ಅಂತ ಅನ್ಕೊಳ್ತಾರೆ, ವಾಟ್ ಇಸ್ ದಟ್ ಅಂಡರ್ಲೈನ್ ಸೆನ್ಸೇಷನ್, ವಾಟ್ ಇಸ್ ದಟ್ ಎನರ್ಜಿ, ಹೇಳಿ ಯಾಕತ್ರ ಅನ್ಕೊಳ್ತಾರೆ. ಇವಾಗ ನಾನು ಅದನ್ನೇ ನನ್ನ ಮನ್ಸಲ್ಲಿ, ರಾಜೇಶ್ ಏನ್ ಗೊತ್ತಾ ಈ ಅಂತ ನಗ್ನಗ್ತಾ ಮಾತಾಡ್ಕೊಂಡು ಮನ್ಸಲ್ಲಿ ಏನಬ್ಬ ರಾಜೇಶ್ ಏನ್ ಮಾಡಕ್ ಕೆಲ್ಸ ಇಲ್ಲ ಅಂತ ಅನ್ಕೊಳ್ತಾ ಇದ್ರೆ, ಡ್ಯೂ ನೋ ಆ ಎನರ್ಜಿ ನಿಮ್ಗೆ ಬಂದು ಅಂಟ್ಕೊಳತ್ತೆ ಅಂತ. ಸೊ ಯಾಕೆ ಒಬ್ಬರನ್ನ ಕನ್ವಿನ್ಸ್ ಮಾಡ್ಬೇಕು ಅನ್ನೋದು ನನ್ನ ಪ್ರಶ್ನೆ. ಐ ರೆಸ್ಪೆಕ್ಟ್ ಪೀಪಲ್ ಹೂ ಸೇ ಐ ಡೋಂಟ್ ಬಿಲೀವ್ ಇಟ್. ಯಾಕೆ ಹೇಳಿ, ದಟ್ ಇಸ್ ಆಲ್ಸೋ ಅ ಸ್ಟ್ಯಾಂಡ್. ಜೀವನದಲ್ಲಿ ಒಂದು ಚಾಯ್ಸ್ ಮಾಡಿದ್ದಾರೆ. ನಂಗೆ ನಂಬಿಕೆ ಇಲ್ಲ ಗುರು, ನಾ ಮಾಡಲ್ಲ, ನನಗ್ ನಂಬಿಕೆ ಇಲ್ಲ. ಗ್ರೇಟ್, ರೆಸ್ಪೆಕ್ಟ್ ಇಟ್ ಅಂಡ್ ಲೆಟ್ ಇಟ್ ಬಿ. ಈ ನಂಬಿಕೆ ಅನ್ನೋದು ಒಂದು ನಮ್ಮದೇ ಆಯ್ಕೆ ಆಗಿರಬೇಕಾಗಿದೆ. ಯಾರು ನಂಬಿಸ್ಬಾರ್ದು. ನಾನಿನ್ನ ಆ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ, ನೀವ್ ಒಂದ್ಸತಿ ತೆಂಗಿನಕಾಯಿ ಹೊಡಿ, ನೋಡ್ ದೇವ್ರು ಏನ್ ಪವಾಡ ಮಾಡ್ತಾರೆ. ದೇವ್ರು ನಿನ್ ಲೈಫ್ ಅಲ್ಲಿ ಪವಾಡ ಮಾಡ್ತಾ ಇದಾರೆ, ಯಾಕಂದ್ರೆ ನಿನಗ ನಂಬಿಕೆ ಇದೆ. ಸೇಮ್ ಥಿಂಗ್, ನಾನ್ ದಿನಾ ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ ಸರ್, ಅಷ್ಟು ವಾರಗಳಿಂದ ಹೋಗ್ತಾ ಇದೀನಿ, ಅಮ್ಮಾಗ ನನ್ ಮೇಲೆ ಕರುಣೆನೇ ಬರ್ತಿಲ್ಲ ಅಂದ್ರೆ, ಪ್ರತಿ ಸತಿ ಹೋದಾಗ್ಲೂ ನೀನ್ ನನ್ಗೆ ಏನೂ ಮಾಡ್ತಿಲ್ಲ ಅಂತಾನೆ ಹೇಳ್ತಾ ಇದೀರ ತಾನೆ. ನಂಬಿಕೆ ಇಲ್ಲ ಅಲ್ಲಿ. ಯಾರೋ ಹೇಳಿದ್ರು ದೇವಸ್ಥಾನಕ್ಕೆ ಹೋಗು, ತೆಂಗಿನಕಾಯಿ ಹೊಡಿ, 10 ವಾರ ಪೂಜೆ ಮಾಡು ಅಂತ ಅವ್ರು ಹೇಳೋದಕ್ಕೆ ನಾ ಮಾಡ್ತಾ ಇದೀನಿ. ಕೆಲಸ ಆದ್ರೆ ಅವ್ರು ಹೇಳಿದ್ರು ಆಯ್ತು, ಕೆಲಸ ಆಗ್ಲಿಲ್ಲ ಅವ್ರು ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಇಲ್ಲಿ ನಮ್ಮ ನಂಬಿಕೆ ಎಲ್ಲಿ ಬಂತು? ಸೊ ನಾನ್ ಹೇಳ್ತೀನಿ ಈ ದೇವಸ್ಥಾನಕ್ಕೆ ಹೋಗಿ ಅಂತ, ಅಂಡ್ ನಾನು ಸಂಬಡಿ ಗೋಸ್, ಆದ್ರೆ ಅವ್ರು ಅನ್ಕೊಳ್ತಾರೆ ಯಾರು ಹೇಳಿದ್ರೋ ಯಾರು ಬಿಟ್ರೋ ಗೊತ್ತಿಲ್ಲ, ಆದ್ರೆ ನಾನು ಸಂಪೂರ್ಣವಾಗಿ 100% ನಂಬಿಕೆಯಿಂದ ಕೆಲಸ ಮಾಡ್ತೀನಿ. ಐ ವಿಲ್ ಟ್ರಸ್ಟ್ ದಟ್ ಮೈ ಗಾಡ್ ವಿಲ್ ನಾಟ್ ಲೆಟ್ ಮೀ ಡೌನ್ ಅಂತ ಹೇಳ್ತಾರ ಗೊತ್ತಾ. ಡೋಂಟ್ ಟೆಲ್ ಗಾಡ್ ಯುವರ್ ಪ್ರಾಬ್ಲಮ್ ಇಸ್ ಬಿಗ್, ಟೆಲ್ ಯುವರ್ ಪ್ರಾಬ್ಲಮ್ ಯುವರ್ ಗಾಡ್ ಇಸ್ ಬಿಗ್. ಆ ಥರ. ಸೊ ಯು ಗೋ ಅಂಡ್ ಯು ಸೇ, ನಿವಾರಣೆ ಸಿಕ್ಕೇ ಸಿಗತ್ತೆ. ಅಂಡ್ ಯಾವ ರೀತಿಯಲ್ಲಿ ಪರಿಹಾರಗಳು ಸಿಗತ್ತೆ ಅನ್ನೋದು ನಮಗೆ ಆಕ್ಚುಲಿ ಅರ್ಥ ಆಗಲ್ಲ. ನನ್ನ ಪ್ರಕಾರ ನಾನು XYZ ಕಂಪನಿಯಲ್ಲಿ ಕೆಲ್ಸಕ್ಕೆ ಅಪ್ಲೈ ಮಾಡ್ತೀನಿ, ರಿಜೆಕ್ಟ್ ಮಾಡ್ಬಿಡ್ತಾರೆ ನನ್ನ, ಅರ್ಥ ಆಯ್ತಾ. ಅಂಡ್ ನನ್ಗೆ ಅನ್ಕೊಳ್ತೀನಿ, ನೋಡಿದ್ಯಾ ನನ್ ಕೆಲಸನೇ ಹೊರಟೋಯ್ತು, ನನ್ ಭಗವಂತನಲ್ಲಿ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ, ನನ್ಗೆ ಕೆಲಸ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ ಅಂತ. ಆದ್ರೆ 5 ತಿಂಗಳಲ್ಲಿ ಆ ಕಂಪ್ನಿನೇ ಮುಚ್ಕೊಂಡು ಹೋಗುತ್ತೆ. ಆವತ್ತು ಅರಿವಾಗತ್ತೆ, ಅಯ್ಯೋ ದೇವ್ರೆ, ಅದಕ್ಕೆ ಅವತ್ ನನ್ಗ ಕೆಲಸ ಸಿಗ್ಲಿಲ್ವಾ, ಇದಾ ಕಾರಣ ಅಂತ ಗೊತ್ತಾಯ್ತಾ. ಸೊ ಆ ರೀತಿಯಲ್ಲಿ ಯಾವ ತರ ಸೊಲ್ಯೂಷನ್ ಸಿಗುತ್ತೆ ಅಂತ ನಾವು ನೋಡಲ್ಲ. ಸೊ ಯಾರಾದ್ರೂ ನನಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ, ಪ್ಲೀಸ್ ರೆಸ್ಪೆಕ್ಟ್ ದೆಮ್ ಅಂಡ್ ಲೆಟ್ ದೆಮ್ ಬಿ. ಅವ್ರನ್ನ ತಲೆ ಕೆಡ್ಸಕ್ ಹೋಗ್ಲೇಬಾರ್ದು ನಾವು. ಇನ್ ಯಾರಾದ್ರೂ ನನ್ನ ನಂಬಿಸು ಅಂತ ಬಂದ್ರು ಅಂತವ್ರಿಗೂ ಹೇಳೋದು ಇಲ್ಲ, ನಾನ್ ನಂಬ್ಸಕ್ ಆಗಲ್ಲ. ಐ ಆಮ್ ನೋಬಡಿ ಟು ಕನ್ವಿನ್ಸ್ ಯು ಅಬೌಟ್ ವಾಟ್ ಯು ನೀಡ್ ಟು ಡೂ ಇನ್ ಯೋರ್ ಲೈಫ್. ಇಟ್ಸ್ ಅ ಚಾಯ್ಸ್. ಯಾವತ್ ನಾವು ತೀರ್ಮಾನ ಮಾಡ್ಕೊಳ್ತೀವೋ ದಟ್ ಎಸ್ ನಾನು ಇದ್ ಮಾಡ್ತೀನಿ ಅಂತ, ಆವತ್ತಿಂದಾನೇ ಬದಲಾವಣೆಗಳು ಸ್ಟಾರ್ಟ್. ಅದೇ ಸೆಕೆಂಡ್ ಇಂದ ಸ್ಟಾರ್ಟ್. ಅಲ್ಲ, ಇದು ಹೆಂಗೆ ಅಂದ್ರೆ ಕೆಲವೊಂದ್ಸಾರಿ ಹೆಣ್ಮಕ್ಳು 30, 40, 50, 60 ವರ್ಷ ಆದ್ಮೇಲೆ ಹೆಣ್ಮಕ್ಳು ಮನೆಯಲ್ಲಿ ಕೆಲಸ ಮಾಡೋ ಹೆಣ್ಮಕ್ಳಿಗೆ ತುಂಬಾ ಜನಕ್ಕೆ ಕಾಲ್ ನೋವಿರುತ್ತೆ ಅಥವಾ ಸೊಂಟ ನೋವಿರುತ್ತೆ, ಇದು ವಿಪರೀತ ನೋವುಗಳಿರುತ್ತೆ. ಕೆಲವು ಯಾವ್ದೋ ಒಂದು ಹೆಣ್ಮಕ್ಳು 40 ವರ್ಷದಲ್ಲೂ 50 ವರ್ಷದಲ್ಲೂ ವಿಪರೀತ ಕಾಲ್ ನೋವಿದೆ ಅಂದ್ರೆ, ಯಾರೋ ಒಬ್ರು ಹೇಳ್ತಾರೆ, ನಾನು ಎಲ್ಲೋ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ ಅಥವಾ ಯಾವ್ದೋ ಡಾಕ್ಟರ್ ಹತ್ರ ಹೋಗಿದ್ದೆ, ನಾನು 2 ಸಿಟ್ಟಿಂಗ್ ಅಲ್ಲಿ ನಂಗೆ ವಾಸಿ ಆಗೋಯ್ತು ಅಂತ. ಇವ್ರು ಅಲ್ಲಿ ಹೋಗಿ ಬರ್ತಾರೆ, ವಾಸಿ ಆಗಲ್ಲ. ಇನ್ನೊಂದು ಎಲ್ಲೋ ಹೋಗ್ತಾರೆ, ವಾಸಿ ಆಗಲ್ಲ. 10 ದೇವಸ್ಥಾನ ಹೋಗ್ತಾರೆ, ವಾಸಿನೇ ಆಗಲ್ಲ. ಅವ್ರಿಗೆ ವಾಸಿ ಆಗಲ್ಲ. ಕಾಲಲ್ಲಿ ನಿಜವಾಗ್ಲೂ ಸಮಸ್ಯೆ ಇರ್ಬೋದೇನೋ ಒಂದ್ ಕಡೆ, ಆದ್ರೆ ಅವರು ವಾಸಿ ಆಗತ್ತೆ ಅಂತ ನಂಬಕ್ಕೆ ರೆಡಿ ಇದೆ. ಇಂಥವ್ರಿಗೆ ಏನ್ ಸೊಲ್ಯೂಷನ್? ಇಷ್ಟೆಲ್ಲ ಅನುಭವಿಸಿದ ನಂತರ ಅವ್ರಿಗೆ ಏನು ವರ್ಕ್ ಆಗಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಪ್ರಯೋಜನನೇ ಇಲ್ಲ. ಈ ಡಾಕ್ಟರ್ ಹತ್ರ ಹೋಗಿ ಪ್ರಯೋಜನ ಆಗ್ಲಿಲ್ಲ, ಅವ್ರ ಹತ್ರ ಹೋದ್ರೆ ಆಗತ್ತ ಪ್ರಯೋಜನ ಆಗಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಇದನ್ನ ನಾವು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಕರೆಯೋದು. ಅಂದ್ರೆ ಮೆಡಿಕಲಿ ಸಮಸ್ಯೆ ಇಲ್ಲ ಅಂತ ಇಟ್ಕೊಳ್ಳಿ. ಇದು ನಾವು ನಮ್ಮ ಉಪ್ರಜ್ಞೆ ಮನಸ್ಸಲ್ಲಿ ಹಾಕೊಂಡಿರೋ ವಿಷಯ. ಅದು ಕೆಲವೊಬ್ರು ಹೇಳ್ತಾರೆ ಗೊತ್ತಾ, ಏನೋ ಹುಷಾರಿಲ್ಲಪ್ಪ, ನನಗೆ ಏನೋ ಸುಸ್ತಾಗ್ತಿದೆ ಅಂತ. ಆಕ್ಚುಲಿ ಹುಷಾರಿರುತ್ತೆ ಅವ್ರಿಗೆ, ಅಭ್ಯಾಸ ಅದು. ಹೇಳಿ ಹೇಳಿ ಎಷ್ಟು ಅಭ್ಯಾಸ ಮಾಡ್ಕೊಂಡಿರ್ತಾರೆ ಅಂದ್ರೆ ಅವ್ರಿಗೆ ಇಷ್ಟ ಅದು. ಹೌದು, ಅದಷ್ಟು ಅಭ್ಯಾಸ ಆಗಿ ಅದ್ ಹೇಳ್ದೆ ಆದ್ರೆ ಅವ್ರಿಗೆ ನಾರ್ಮಲ್ ಅಂತ ಅನ್ಸಲ್ಲ.
ಅಂಡ್ ಅದರಿಂದ ನೋವುಗಳು ಬರ್ತಾ ಇರುತ್ತೆ. ಅವ್ರು ಡಾಕ್ಟರ್ ಹತ್ರ ಹೋಗಿ ತೋರಿಸಿದ್ರು ಡಾಕ್ಟರ್ ಹೇಳ್ತಾರೆ ಏನು ಸಮಸ್ಯೆ ಇಲ್ಲಮ್ಮ ನಿನಗೆ, ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್. ಅವನು ಈ ಡಾಕ್ಟರ್ಗೆ ಏನು ಗೊತ್ತಿಲ್ಲ, ನನಗೆ ನನ್ನ ನೋವು ಬಗ್ಗೆ ಗೊತ್ತಿಲ್ವಾ ಅಂತಾರೆ. ಇದು ಸೈಕೋಸೊಮ್ಯಾಟಿಕ್. ಎಕ್ಸಾಕ್ಟ್ಲಿ ಕಮ್ಸ್ ಬ್ಯಾಕ್ ಟು ಸಬ್ ಕಾನ್ಶಿಯಸ್ ಅಲ್ವಾ ರಾಜೇಶ್? ಇಟ್ ಆಲ್ ಕಮ್ಸ್ ಬ್ಯಾಕ್ ಟು ಸಬ್ ಕಾನ್ಶಿಯಸ್. ಉಪಪ್ರಜ್ಞೆ ಮನಸ್ಸು. ಇಲ್ಲಿ ಇರೋದು ಒಂದೇ ಆನ್ಸರು, ಒಂದೇ ಸೊಲ್ಯೂಷನ್. ಯು ಶುಡ್ ಬಿ ಓಪನ್ ಟು ಚೇಂಜಸ್. ಅದನ್ನ ಮಾತ್ರ ಯಾರು ಮಾಡೋದಕ್ಕಾಗಲ್ಲ. ಕೆಲವೊಬ್ರು ನಂಗೆ ಮಾತ್ರ ಬರ್ತಾರೆ, ಪ್ಲೀಸ್ ಹೀಲ್ ಮೀ ಅಂತಾರೆ. ನಾನು ಹೀಲ್ ಮಾಡ್ದಾಗ ನಾನೇನು ದೇವರ ಇಲ್ಲ, ನಾನೇನು ಡಾಕ್ಟ್ರಾ ಇಲ್ಲ, ನಾನೇನು ನಿಮ್ ಫ್ಯೂಚರ್ ನೋಡಕ್ಕಾಗತ್ತಾ ಇಲ್ಲ, ನಂಗೆ ನನ್ನ ಫ್ಯೂಚರೇ ಗೊತ್ತಿಲ್ಲ ಗುರು, ನಿಮ್ ಫ್ಯೂಚರ್ ನಾನೇನ್ ನೋಡ್ತೀನಿ ಇಲ್ಲ. ಮತ್ತೆ ಹೀಲಿಂಗ್ ಅಂದ್ರೆ ಏನರ್ಥ? ಹೀಲಿಂಗ್ ಅಂದ್ರೆ ಟು ಫೇಸ್ ಯುವರ್ ಓನ್ ಸೆಲ್ಫ್, ಟು ಬಿ ಏಬಲ್ ಟು ಸೇ ಎಸ್, ನನ್ನಲ್ಲೂ ತಪ್ಪು ಇದೆ, ಸಾಧ್ಯ ಇದೆ, ನಾನೇ ಎಡವಟ್ ಮಾಡಿರಬಹುದಾಗಿದೆ. ಆ ಒಪ್ಪಿಗೆ ಇದೆ ಗೊತ್ತಾ, ಅದು ಅರ್ಧಕ್ಕರ್ಧ ಜನರಿಗೆ ಬರಲ್ಲ. ನಾನು ಪರ್ಫೆಕ್ಟ್, ತಪ್ಪಿರೋ ಸಂಬಡಿ ಎಲ್ಸ್ ಯಾರೋ ಏನೋ ಮಾಡಿದ್ದಾರೆ ಅಷ್ಟೇ. ದಟ್ ಇಸ್ ಹೌ ದ ಮನೋಭಾವ ಇಸ್. ಅದ್ರಲ್ಲಿ ಯಾವಾಗ ಹೀಲಿಂಗ್ ಅಂದ್ರೆ ಯಾವಾಗ ಆಲೋಚನೆ ಬರುತ್ತೋ ನನ್ನಲ್ಲಿ ಏನೋ ತಪ್ಪಿದೆ, ಅದನ್ನ ತಿದ್ಕೋಬೇಕಾಗಿದೆ, ಎಸ್ ಐ ಆಮ್ ರೆಡಿ ಟು ಡೂ ಇಟ್ ಅಂತ ಮನ್ಸಿಗೆ ಬರ್ತಲ್ಲ, ಹೀಲಿಂಗ್ ಇಸ್ ಅ ಚಾಯ್ಸ್. ಅದು ಬಂದಾಗ ಮನ್ಸಿಗೆ ಆವಾಗ ಓಕೆ ಇದನ್ ಮಾಡೋಣ, ಈ ಸೊಲ್ಯೂಷನ್ ಎಕ್ಸ್ಪೆರಿಮೆಂಟ್ ಮಾಡೋಣ. ಟ್ರೈ ಎಂಬ ಪದ ನಾನು ಯೂಸೇ ಮಾಡಲ್ಲ, ಟ್ರೈಗೆ ಅರ್ಥನೇ ಇಲ್ಲ ಲೈಫಲ್ಲಿ. ಇದನ್ನ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತಾನೆ ಹೇಳೋದು. ಸೊ ಅದು ಅವರಿಗೆ ಬರಬೇಕಾಗಿದೆ, ನೀವಲ್ಲ. ಯಾರು ಅಂತ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾವತ್ತು ಅವ್ರಿಗನ್ಸುತ್ತೋ ಸಾಕಾಯ್ತು ನಾನು ಅನುಭವಿಸಿ, ಇದಕ್ಕೊಂದು ಪರಿಹಾರ ನನಗೆ ಬೇಕು, ಮಾಡ್ತಾ ಇದ್ದೀನಾ, ನಿಷ್ಠೆಯಿಂದ ಈ ಸತಿ ಮಾಡಿ ನೋಡ್ತೀನಿ. 10%, 20%, 50% ಅಲ್ಲ, 100% ಮಾಡಿ ನೋಡ್ತೀನಿ ಅಂತ ಯಾವಾಗ ಅವ್ರು ಅನ್ಕೊಳ್ತಾರೋ ನೆಕ್ಸ್ಟ್ ಡೇ ಬೆಳಗ್ಗೆ ನೋವೇ ಇರಲ್ಲ, ಬೆಳಗ್ಗೆ ಎದ್ದಾಗ್ಲೇ ನೋವು ಇರಲ್ಲ. ಆಮೇಲೆ ಹೇಳ್ತಾರೆ, ದೇವರೇ ಗೊತ್ತಿಲ್ಲ, ನಿನ್ ಬಗ್ಗೆ ಯೋಚನೆ ಮಾಡಿದ ತಕ್ಷಣ ನೋವು ಎಲ್ಲ ಹೊರಟೋಯ್ತು ಅಂತ, ಅಷ್ಟೇ ಹೊರಟೋಗುತ್ತೆ. ಲಾಸ್ಟ್ ಟೈಮ್ ತಂಗಿ ಇಂಡಿಯಾಗೆ ಬಂದಾಗ ಒಂದು ಕಾಮನ್ ಫ್ರೆಂಡ್ ಮೀಟ್ ಮಾಡಿದ್ವಿ. ನಾನು ಮಾತಾಡ್ತಾ ನನ್ನ ಕಾಮನ್ ಫ್ರೆಂಡ್ ಯಾರಿದ್ರು ಅವ್ರಿಗೇನೋ ಪರ್ಸನಲ್ ಪ್ರಾಬ್ಲಮ್ ಇತ್ತು. ಅವ್ರ ಹಸ್ಬೆಂಡ್ ಜೊತೆ ಇರ್ಬೇಕಾ ಬೇಡವಾ, ಡಿವೋರ್ಸ್ ತೊಗೊಂಡು ಏನೇನೋ ಮಾತಾಡ್ತಿದ್ರು. ಅವರಿಂದ ಈ ಪ್ರಾಬ್ಲಮ್ ಆಗ್ತದೆ, ಆ ಪ್ರಾಬ್ಲಮ್. ನಾನು ಹೇಳ್ತಿದ್ದೆ ಅವಾಗ, ಏನ್ ಅನ್ಸುತ್ತೆ ದಯವಿಟ್ಟು ಮಾತಾಡೋದು ಕಲ್ತ್ಕೋ. ಅದನ್ನ ಕರೆಕ್ಟ್ ಎಮೋಷನ್ಸ್ ನೀನು ಇದನ್ನೆಲ್ಲ ಸಪ್ರೆಸ್ ಮಾಡಿ ಇಟ್ಕೊಂಡ್ರೆ ಈ ಸೈಕೋಸೊಮ್ಯಾಟಿಕ್ ಏನ್ ಡಿಸೀಸ್ ಅಂದಲ್ಲ, ಕ್ಯಾನ್ಸರ್ ಬರಕ್ಕೆ ಒನ್ ಆಫ್ ದ ರೀಸನ್ ಅದು ಕೂಡ ಅಂತೆ. ನೀವು ಯಾವಾಗ ನಿಮ್ಮಲ್ಲಿ ಆ ಬರೀಡ್ ಎಮೋಷನ್ಸ್ ಇರುತ್ತಲ್ಲ, ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ನೋವುಗಳು, ಒಂದು ಎಮೋಷನ್ಸ್ ಎಲ್ಲ ನೀವು ಒಳಗೆ ಯಾವಾಗ ಇಟ್ಕೊಂಡಿರ್ತೀರ, ಅದು ಒಂದಿನ ಬರ್ಸ್ಟ್ ಆಗತ್ತೆ, ಅದು ಕಾಯಿಲೆಗಳ ರೂಪದಲ್ಲಿ ದೇಹದಲ್ಲಿ ತೋರಿಸುತ್ತೆ. ಇದು ಪ್ರೂವನ್. ನಿಮ್ಮ ಮೆಂಟಲ್ ಹೆಲ್ತ್ ಸ್ಟ್ರೈಟ್ ಅವೇ ರಿಲೇಟ್ ಆಗೋದು ನಿಮ್ಮ ಬಾಡಿ ಇದಕ್ಕೆ ಅಂತ. ಹೌದು. ಅವ್ರೊಂದು ಆರ್ಗ್ಯೂ ಮಾಡಿದ್ರು, ಶಿ ಸ್ಟಾರ್ಟೆಡ್ ಮೇಕಿಂಗ್ ಫನ್ ಆಫ್ ಏನ್ ಹೇಳ್ಬಿಡ್ತೀಯ ನೀನು, ಏನೋ ಪಾಡ್ಕಾಸ್ಟ್ ಮಾಡ್ತೀಯಂತೆ, ಒಳಗೆ ಇಟ್ಕೊಂಡ್ರೆ ಅದೇನ್ ಕ್ಯಾನ್ಸರ್ ಬರುತ್ತಂತೆ, ಏನಿದು ನಾನು ಹತ್ರ ಕೂತ್ಕೊಂಡು ಮಾತಾಡ್ಬಿಟ್ರೆ ಇದಕ್ಕೂ ಅದಕ್ಕೆ ಏನು ಅಂತ ನಾನು ಆಮೇಲೆ ಒಂದು ಕ್ಷಣ ಅನ್ಕೊಂಡೆ, ಓಕೆ ಮಾತಾಡಿ ಪ್ರಯೋಜನ ಇಲ್ಲಿ, ಅಲ್ಲಿ ಹೇಳಲೇಬಾರ್ದು ಅಂತ. ನನ್ನ ಪ್ರಕಾರ ಅನ್ಸೋದು, ಅದು ಯಾವುದೇ ಸಂಬಂಧ ಆಗಿರ್ಲಿ, ಒಂದು ಫ್ರೆಂಡ್ಶಿಪ್ ಆಗಿರ್ಲಿ, ಈವನ್ ಅಪ್ಪ ಅಮ್ಮನ ಜೊತೆಗಾಗ್ಲಿ, ನಿಮ್ಮ ಗಂಡ ಹೆಂಡತಿ ಜೊತೆನೋ, ನಿಮ್ಮ ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್, ಅಣ್ಣ ತಮ್ಮ, ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಎಲ್ಲರ ಜೊತೆಗೆ ಏನಾದ್ರೂ ಅವ್ರ ಮೇಲೆ ಇರ್ತಕ್ಕಂಥ ನಿಮ್ಗೆ ಏನೋ ಹೇಳ್ಬೇಕು ಅಂತ ಅನ್ಸತ್ತೆ, ಇಲ್ಲಿ ತನಕ ಬಂದಿರತ್ತೆ, ಆಮೇಲೆ ಬೇಡ ಸಂಬಂಧ ಹಾಳಾಗತ್ತೆ ಅಂತ ಒಳಗೆ ನಿಮ್ಗೆ ನೀವೇ ಆ ನೋವು ತಗೊಂಡು ಐ ಆಮ್ ಶೋರ್ ಎಷ್ಟೋ ಜನ ಹೆಣ್ಮಕ್ಳು ಪಾಪ ಲೈಫಲ್ಲಿ ಏನೇನೋ ಮಾಡ್ಬೇಕು ಅಂತ ಆಸೆ ಇರತ್ತೆ. ಬರೀ ಮನೆ ಚಾಕ್ರಿಗಳು ಮಾಡ್ಕೊಂಡು, ಬರೀ ಗಂಡನ ಕೈಲಿ ಬೈಸ್ಕೊಂಡು ಹೊಡಿಸ್ಕೊಂಡು ಪಾಪ ಅವ್ರ ಕನ್ಸನ್ನ ಸುಟ್ಟು ಹಾಕ್ಬಿಟ್ಟಿರ್ತಾರೆ. ಕೊನೆಗೆ ಎಷ್ಟೊಂದು ಅದು ಬೇರೆ ತರ ರಿಸಲ್ಟ್ ತೋರ್ಸಕ್ ಶುರು ಆಗತ್ತೆ. ಸೊ ಇಂಥ ಟೈಮಲ್ಲಿ ಇದೆಲ್ಲ ಯಾರು ನಂಬಲ್ಲ ಅನ್ನೋರಿಗೆ ನೀವೇನು ಹೇಳ್ತೀರಾ ಶ್ರುತಿ? ಫಸ್ಟ್ ಆಫ್ ಆಲ್ ಏನ್ ಗೊತ್ತಾ, ಆತರ ಎಮೋಷನ್ಸ್ ಎಲ್ಲ ಬಾಟಲ್ ಅಪ್ ಮಾಡ್ಕೊಂಡ್ರೆ ಫಸ್ಟ್ ಲಿವರ್ ಮೇಲೆ ಎಫೆಕ್ಟ್ ಆಗುತ್ತೆ. ಲಿವರ್ ಇಸ್ ಯರ್ ಆಂಗರ್ ಸೆಂಟರ್. ವಿಪರೀತ ಕೋಪ ಬರೋರು ಅಂಡ್ ಕೋಪನ ವ್ಯಕ್ತನೇ ಪಡಿಸ್ದೇ ಇರೋರು, ನೀವು ನೋಡಿ ಯಾವ್ದಾದ್ರು ಒಂದು ಲಿವರ್ ಸಮಸ್ಯೆ ಇದ್ದೇ ಇರತ್ತೆ. ಫ್ಯಾಟಿ ಲಿವರ್ ಅಂತೆಲ್ಲ ಹೇಳ್ತಾರೆ. ಇವಾಗಂತೂ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ತುಂಬಾ ಜಾಸ್ತಿ ಆಗೋಗಿದೆ. ಕರೆಕ್ಟ್. ಅದು ಅದೇ ಅಗೇನ್ ಮೆಡಿಕಲ್ ಪಾರ್ಟ್ ಆಫ್ ಇಟ್ ಬೇರೆ ಆಗಿದ್ರೆ, ಅಂತವ್ರ ನೀವು ಸ್ವಭಾವನ ಗಮನಿಸಿದ್ರೆ, ಇಲ್ಲ ಅವ್ರು ವಿಪರೀತ ಕೋಪ ಇರುತ್ತೆ, ಇಲ್ಲ ಅವ್ರಿಗೆ ವಿಪರೀತ ಕೋಪ ಇರುತ್ತೆ, ಇಲ್ಲ ಕೋಪನೇ ಮಾಡ್ಕೊಳ್ಳಲ್ಲ, ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಸ್ ಓಕೆ ಅಂತ ಹೇಳುವವರಾಗಿರ್ತಾರೆ. ಸೊ ಸ್ವಿಚ್ ವರ್ಡ್ಸ್ ಅಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಬ್ಯಾಚ್ ಫ್ಲವರ್ ರೆಮಿಡೀಸ್ ಅಂತ. ಬ್ಯಾಚ್ ಫ್ಲವರ್ ರೆಮಿಡೀಸ್. ಐ ಯೂಶಲಿ ಕಾಲ್ ಇಟ್ ದ ಬಾಕ್ ಫ್ಲವರ್ ರೆಮಿಡೀಸ್ ಅಂತ. ಇಟ್ಸ್ ನಾಟ್ ಬಾಕ್. ನಾ ಯಾಕೆ ಬಾಕ್ ಅಂತೀನಿ ಅಂದ್ರೆ, ಇಟ್ಸ್ ಬಿಕಾಸ್ ಆಫ್ ಅದೇ ಮ್ಯೂಸಿಷಿಯನ್ ಬಾಕ್ ನನ್ಗೆ ತುಂಬಾ ಇಷ್ಟ, ಹಂಗಾಗಿ ಬಾಕ್ ಫ್ಲವರ್ ರೆಮಿಡೀಸ್ ಅಂತೀನಿ. ಬಟ್ ಇದು ಆಕ್ಚುಲಿ ಡಾಕ್ಟರ್ ಎಡ್ವರ್ಡ್ ಬ್ಯಾಚ್ ಅಂತ, ಇವರು 38 ಫ್ಲವರ್ ರೆಮಿಡೀಸ್ ಅನ್ನ ಕಂಡು ಹಿಡಿದ್ರು. ಅಂದ್ರೆ ಹೂಗಳ ಮೂಲದಿಂದ ಕೆಲವು ಪರಿಹಾರಗಳು ಅಂತ. ಸೊ ಈ 38 ಫ್ಲವರ್ ರೆಮಿಡೀಸ್ ಹೆಂಗ್ ಕೆಲಸ ಮಾಡುತ್ತೆ ಅಂದ್ರೆ, ಎಕ್ಸಾಕ್ಟ್ಲಿ ಲೈಕ್ ಸ್ವಿಚಸ್. ಇದರಲ್ಲಿ ಇನ್ಫ್ಯಾಕ್ಟ್ ಟ್ಯಾಬ್ಲೆಟ್ ಫಾರ್ಮ್ ಅಲ್ಲೂ ಸಿಗುತ್ತೆ ಇದು, ವಿಚ್ ಡ್ರಾಪ್ಸ್ ಫಾರ್ಮ್ ಅಲ್ಲೂ ಸಿಗುತ್ತೆ ಇದು. ಅಂಡ್ ಇಟ್ ಇಸ್ ನಾನ್
ಅಂದ್ರೆ ದೇಹಕ್ಕೆ ಯಾವ ಒಂದು ಹಾನಿನೂ ಮಾಡಲ್ಲ, ಅದು ಅದ್ರ ಪಡಕ್ ಕೆಲಸ ಮಾಡ್ಕೊಂಡು ಹೋಗುತ್ತೆ. ಅದನ್ನ ಟ್ಯಾಬ್ಲೆಟ್ ಡ್ರಾಪ್ಸಿನ ರೀತಿಯಲ್ಲಿ ಬಳಸದೆ ಹೋದ್ರೂ ಆ ಪದಗಳನ್ನು ಬಳಸೋದ್ರಿಂದ ಯು ವಿಲ್ ಗೆಟ್ ದಿ ಆನ್ಸರ್. ಈಗ ಫಸ್ಟ್ ಆಫ್ ಆಲ್ ಯಾಕೆ ರೂಟ್ ಕಾಸ್ ಏನು ಅಂತ ನೋಡ್ಬೇಕು. ನೋಡಿ, ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಅಂತ ಇದ್ರೆ ಡಾಕ್ಟರ್ ಎಡ್ವರ್ಡ್ ಬ್ಯಾಚ್ ಏನ್ ಯೋಚನೆ ಮಾಡಿದ್ರು, ಏನಾದ್ರೂ ಒಂದು ಅಂಡರ್ಲೈನ್ ಕನೆಕ್ಷನ್, ಎನರ್ಜಿನ ಕಾರಣದಿಂದಾಗಿ ಸಮಸ್ಯೆ ಹುಟ್ಟತ್ತೆ. ಇಟ್ಸ್ ನಾಟ್ ಜಸ್ಟ್ ಜನರಲ್. ಇಟ್ಸ್ ನಾಟ್ ಲೈಕ್ ಗೋಯಿಂಗ್ ಟು ಅ ಡಾಕ್ಟರ್, ತಲೆನೋವಿದೆ, ಓಕೆ ಇದು ಮೈಗ್ರೇನ್ ಆಗಿರ್ಬೋದು, ಸೈನಸ್ ಆಗಿರ್ಬೋದು, ಇದೇನೋ XYZ ಆಗಿರ್ಬೋದು, ಮಾತ್ರೆ ಅಲ್ಲ. ಯಾಕೆ ತಲೆನೋವು ಸೃಷ್ಟಿ ಆಯ್ತು ಇನ್ ದ ಫಸ್ಟ್ ಪ್ಲೇಸ್? ಭಯದ ಕಾರಣನ, ಕೋಪದ ಕಾರಣನ, ಅಥವಾ ಬೇರೆ ಏನಾದ್ರು ಕಾರಣನ? ಆ ತರ ಬ್ಯಾಚ್ ಫ್ಲವರ್ ರೆಮಿಡೀಸ್ ಅಲ್ಲಿ ನೋಡೋದು. ಈಗ ಹೊಟ್ಟೆಯಲ್ಲಿ ಚಿಟ್ಟೆ ಫೀಲಿಂಗ್ ಅಂತ ಹೇಳ್ತೀವಿ ನಾವು. ಹೊಟ್ಟೆಯಲ್ಲಿ ಚಿಟ್ಟೆ ಫೀಲಿಂಗ್ ಕ್ಯಾನ್ ಬಿ ಸಿಂಪ್ಲಿ ಲೂಸ್ ಮೋಷನ್, ಡಯರಿಯಾ, ಆರ್ ಹೊಟ್ಟೆಯಲ್ಲಿ ಚಿಟ್ಟೆ ಫೀಲಿಂಗ್ ಮೈಟ್ ಬಿ ಯಾರೋ ಪ್ರಪೋಸ್ ಮಾಡ್ತಾ ಇದ್ರೆ ಆ ಎಕ್ಸೈಟ್ಮೆಂಟ್, ಆರ್ ಹೊಟ್ಟೆಯಲ್ಲಿ ಚಿಟ್ಟೆ ಫೀಲಿಂಗ್ ಮೇ ಬಿ ಎಕ್ಸಾಮ್ ಪರೀಕ್ಷೆ ಬರಿಬೇಕು, ಆಗ್ತಲ್ಲ ಗುರು ಏನೋ ನೆನಪರ್ತಿಲ್ಲ. ಒಂದೇ ಹೊಟ್ಟೆಯಲ್ಲಿ ಚಿಟ್ಟೆ ಫೀಲಿಂಗು ಮೂರ್ ರೀತಿಯಲ್ಲಿ ಕೆಲಸ ಮಾಡುವಾಗ ಏನು ಅಂಡರ್ಲೈನ್ ಸೆನ್ಸೇಷನ್, ಕರೆಂಟ್, ಎನರ್ಜಿ ಏನು ಅನ್ನೋದು ಮುಖ್ಯವಾದ ಪ್ರಶ್ನೆ ಆಗಿತ್ತು. ಸೊ ಯಾರ್ಯಾರು ಸಂಬಂಧದಲ್ಲಿ ಬರುತ್ತೆ ಏನು ಹೇಳದೆ ಬೇಡ ಅಂತ ಅನ್ಕೊಳ್ತಾರೆ, ವಾಟ್ ಇಸ್ ದಟ್ ಅಂಡರ್ಲೈನ್ ಸೆನ್ಸೇಷನ್, ವಾಟ್ ಇಸ್ ದಟ್ ಎನರ್ಜಿ ಹೇಳಿ, ಯಾಕತ್ರ ಅನ್ಕೊಳ್ತಾರೆ? ಭಯ, ಫಿಯರ್ ಆಫ್ ರಿಲೇಶನ್ಶಿಪ್ ಹಾಳಾಗತ್ತೆ, ಫಿಯರ್ ಆಫ್ ಟುಮಾರೋ, ಅಕಸ್ಮಾತ್ ನಾನೇನಾದ್ರೂ ಹೇಳಿ ನನ್ನನ್ನ ಜೀವನದಿಂದ ತೆಗ್ದಾಕಿದ್ರೆ ನನ್ ಜೀವನ ನಾಳೆ ಏನು. ಮದುವೆಯಲ್ಲಿ ಯೂಶಲಿ ಹತ್ರ ಅನ್ಕೊಳ್ತಾರೆ, ಏನೋ ಒಂದಪ್ಪ ಮದುವೆ ಆಗಿದ್ದೀನ, ನನ್ ಗಂಡ ಹೆಂಗ ಹೊಡಿಲಿ ಬಡಿಲಿ, ನನ್ ಗಂಡ ಇದ್ಕೊಂಡು ಹೋಗ್ಬಿಡೋಣ, ನಾಳೆ ಏನ್ ಮಾಡ್ಲಿ, ನಾನು ಬಿಟ್ಬಿಟ್ರೆ ಅವನು, ನಾಳೆ ನಾನೇನ್ ಮಾಡ್ಲಿ, ನಾನ್ ಹೆಂಗ್ ಬದುಕ್ಲಿ, ಏನ್ ಮಾಡ್ಲಿ, ಈ ಒಂದು ಆಲೋಚನೆ ಇರುತ್ತೆ. ಭಯ, ಯಾರು ಏನ್ ನನ್ ಬಗ್ಗೆ ಅನ್ಕೊಳ್ತಾರೋ ಎಂಬೋ ಭಯ ಆಫ್ ಲೆಟಿಂಗ್ ಪೀಪಲ್ ಡೌನ್. ಅಯ್ಯೋ ನನ್ನ ತಂದೆ ತಾಯಿ ಎಷ್ಟೆಲ್ಲ ದುಡ್ಡು ಕೊಟ್ಟು ನನ್ನ ಓದಿಸಿದ್ರು, ನಾನ್ ನಾಳೆ ಅವ್ರಿಗೆ ಹೇಳಿದೆ ನಂಗೆ ಇಷ್ಟ ಇಲ್ಲಮ್ಮ, ನಾ ಇಂಜಿನಿಯರಿಂಗ್ ಮಾಡಲ್ಲ ಅಂದ್ರೆ ಅವ್ರಿಗೆ ಬೇಜಾರಾಗೋಗುತ್ತೆ. ಓಲಿ ಬಿಡು ಪರವಾಗಿಲ್ಲ, ಮಾಡಿ ಮುಗಿಸೋಣ. ಅರ್ಥ ಆಯ್ತಾ? ಈಗ ಅದೇ ಭಯದ ವಿಚಾರವಾಗಿ, ಈಗ ಯಾವುದೋ ಒಂದು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡಿದ್ರು ಒಂದು ಹುಡುಗ, ಕೆಲ್ಸಕ್ಕೆ ಸೇರ್ಕೊಂಡು ಒಂದು 5-10 ವರ್ಷ ಆಗಿದೆ, 10 ವರ್ಷನೇ ಆಗಿದೆ, ಸುಮ್ಮನೆ ಕತ್ತೆ ತರ ದುಡಿತಾ ಇದ್ದಾನೆ, ಸಂಬಳ ಬರುತ್ತೆ, ಮನೆಗೆ ಕೊಡೋದು, ಮದುವೆ ಆಗಿದೆಯೋ ಅಥವಾ ಆಗಿಲ್ವೋ ಸೆಕೆಂಡ್ರಿ. ಅವನಿಗೆ ಒಂದು ದೊಡ್ಡ ಕ್ರಿಕೆಟರ್ ಅಥವಾ ಒಂದು ಫಿಲ್ಮ್ ಡೈರೆಕ್ಟರ್ ಆಗಬೇಕು ಅಂತ ಆಸೆ ಇರುತ್ತೆ. ಅವನು ಒಂದು 2 ಲಕ್ಷ ರೂಪಾಯಿ ಸಂಬಳ ಬರೆದಿರೋ ಕೆಲಸ ಬಿಟ್ಟು ಫಿಲ್ಮ್ ಡೈರೆಕ್ಟರ್ ಅಂದ್ರೆ ಅವನಿಗೆ ಏನು ಆಸೆ ಇರುತ್ತಲ್ಲ ಅದನ್ನ ಬಿಟ್ಟು ಬರಕ್ಕೆ ಅವ್ನು ರೆಡಿ ಇರಲ್ಲ. ಬಿಕಾಸ್ ಭಯ, ನಾಳೆ ಭಯ. ತುಂಬಾ ಜನ ಇದರ ನಾಳೆ ರಿಸ್ಕ್ ತಗೊಳಕ್ಕೆ ಭಯ ಪಡ್ತಿರ್ತಾರಲ್ಲ, ಅಂತವ್ರಿಗೆ ಏನ್ ಹೇಳ್ತಾರೆ? ಎಕ್ಸಾಕ್ಟ್ಲಿ. ಸೊ ಈ ಭಯ ಅಂತ ಬಂದಾಗ ಬ್ಯಾಚ್ ಫ್ಲವರ್ ರೆಮಿಡೀಸ್ ಅಲ್ಲಿ 2 ಬ್ಯೂಟಿಫುಲ್ ರೆಮಿಡೀಸ್ ಇದೆ. ಅರ್ಥ ಆಯ್ತಾ? ಒಂದು ನೋನ್ ಫಿಯರ್ಸ್, ಒನ್ ಮೋರ್ ಅನ್ನೋನ್ ಫಿಯರ್ಸ್. ಇನ್ಫ್ಯಾಕ್ಟ್ 38 ಫ್ಲವರ್ ರೆಮಿಡೀಸ್ ಅಲ್ಲಿ ಇದಕ್ಕೆ ಸ್ಪೆಸಿಫಿಕ್ ಆಗೂ ನಾವು ಹುಡ್ಕೊಂಡು ಹೋಗ್ಬೋದು, ಬಟ್ ನಾನು ತುಂಬಾ ಜನರಿಕ್ ಆಗಿ ಹೇಳ್ತಾ ಇದ್ದೀನಿ ಬಿಕಾಸ್ ಎಲ್ಲರೂ ಬಳಸಬಹುದಾಗಿದೆ ಅಂತ. ನೋನ್ ಫಿಯರ್ಸ್ ಅಂದ್ರೆ ಏನು? ನೀವ್ ಹೇಳ್ದಂಗೆ ಗೊತ್ತಿರೋ ಭಯಗಳು. ಇವಾಗ ಯಾವುದೋ ಒಂದು ಕಾರ್ಯಕ್ರಮ ನಡೆಸಬೇಕಾಗಿದೆ, ಹೋಟೆಲ್ ಚಿಟ್ಟೆ ಫೀಲಿಂಗ್ ಆಗುತ್ತೆ, ಅಯ್ಯೋ ದೇವ್ರೆ ಕರೆಕ್ಟ್ ಆಗಿ ಮಾಡ್ತೀನಾ ಇಲ್ವೋ, ಸಂಗೀತ ಕಾರ್ಯಕ್ರಮ ಹಾಡು ಕರೆಕ್ಟ್ ಆಗಿ ಹಾಡ್ತೀನಾ ಇಲ್ವೋ, ಅಪಶ್ರುತಿ ಆಗೋಗುತ್ತಾ, ಏನ್ ಕತೆ, ಅದೆಲ್ಲ ನೋನ್ ಫಿಯರ್ಸ್. ಅಂತ ಫಿಯರ್ಸ್ ಅನ್ನ ಕಾಮ್ ಡೌನ್ ಮಾಡಿ ಟು ಗಿವ್ ಯುವರ್ ಬೆಸ್ಟ್ ಶಾಟ್ ಈಸ್ ಮಿಮ್ಯುಲಸ್, MIMULUS ಅಂತ, ಮಿಮ್ಯುಲಸ್. ದಟ್ ಇಸ್ ಅ ಬ್ಯಾಚ್ ಫ್ಲವರ್ ರೆಮಿಡಿ. ಬಾಕ್ ಅಂತ ಹೇಳಿ ಅಭ್ಯಾಸ ಆಗಿದೆ. ದಟ್ ಇಸ್ ಅ ಬ್ಯಾಚ್ ಫ್ಲವರ್ ರೆಮಿಡಿ. ಮಿಮ್ಯುಲಸ್ ಹೆಂಗ್ ಕೆಲಸ ಮಾಡುತ್ತೆ? ವಾಟ್ ಇಸ್ ಇಟ್? ಇನ್ನೊಂದ್ಸರಿ ಜೋರಾಗಿ. ಮಿಮ್ಯುಲಸ್, MIMULUS. ಸೊ ಮೈಮುಲಸ್, ಸೊ ಮಿಮ್ಯುಲಸ್ ಹೇಳ್ತಾ ಅವ್ರ ದೇಹದ ಎಡಭಾಗದ ಮೇಲೆ ಮಿಮ್ಯುಲಸ್ ಅನ್ನ ಬರ್ಕೊಂಡ್ರೆ, ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ ಅಥವಾ ಪರೀಕ್ಷೆ ಬರೆಯೋದಕ್ಕೆ ಹೋಗ್ತಾ ಇದ್ದೀರಾ, ಯಾವ್ದೋ ಸಂಗೀತ ಕಾರ್ಯಕ್ರಮ ಆಗಿರುತ್ತೆ, ಅಥವಾ ನೀವೇ ಹೇಳ್ದಂಗೆ ಯಾವ್ದೋ ಒಂದು ಕೆಲಸ ಮಾಡ್ತಿದ್ದೀರಾ ಅಂಡ್ ಯು ವಾಂಟ್ ಟು ಬ್ರೇಕ್ ಯು ವಾಂಟ್ ಟು ಟೇಕ್ ಅ ರಿಸ್ಕ್, ಯು ವಾಂಟ್ ಟು ಡೂ ಸಮಥಿಂಗ್ ಎಲ್ಸ್ ಆಲ್ ಟುಗೆದರ್, ಏನೋ ಬೇರೆ ಮಾಡ್ಬೇಕು ಅನ್ನೋ ಒಂದು ಹಂಬಲ ಇರುತ್ತೆ. ಮಿಮ್ಯುಲಸ್ ಅನ್ನ ಚಾಂಟ್ ಮಾಡಿದಾಗ ಆ ಧೈರ್ಯ ಮೂಡುತ್ತೆ. ಅರ್ಥ ಆಯ್ತಾ? ಈಗ ಕೆಲವರಿಗೆ ಟ್ರೈನ್ ಅಲ್ಲೋ ಬಸ್ ಅಲ್ಲೋ ಅಥವಾ ಫ್ಲೈಟ್ ಅಲ್ಲೋ ಭಯ ಇರುತ್ತೆ. ಎನಿ ನೋನ್ ಫಿಯರ್ ಇಸ್ ಮಿಮ್ಯುಲಸ್. ಅರ್ಥ ಆಯ್ತಾ? ಅದೇ ಅನ್ನೋನ್ ಫಿಯರ್ಸ್ ಅಂದ್ರೆ ಯಾವ್ದೋ ದೆವ್ವ ನನ್ನ ಹಿಂದೆ ನಿಂತಿದೆ ಗುರು ಅಂತ ಒಂದು ಅನ್ನೋನ್ ಫಿಯರ್ ಆಗಿರ್ಬೋದು, ಕ್ಲಾರಿಟಿ ಇಲ್ಲದೆ ಇರೋದು, ಆರ್ ಸಾವಿನ ಭಯ, ಆರ್ ಈ ಬ್ಯಾಡ್ ನ್ಯೂಸ್ ಸಿಕ್ಬಿಡುತ್ತೆ, ನಾನ್ ಲೆಫ್ಟ್ ಲೆಗ್ ಅಲ್ಲಿ ಮನೆ ಆಚೆ ಹೋದೆ, ಇವತ್ತೇನೋ ಆಗತ್ತೆ, ಗಂಡಾಂತರ ಕಾದಿದೆ ನನಗೆ. ಈಗ ಯಾವ್ದೋ ಒಂದು ಫಾರೆಸ್ಟ್ ಅಲ್ಲಿ ಟ್ರೆಕಿಂಗ್ ಹೋಗ್ತಿರ್ತೀನಿ, ಅಯ್ಯೋ ಮುಂದೆ ಹಾವು ಬಂದ್ಬಿಡತ್ತೆ ಅಂತ ಭಯ ಇರುತ್ತಲ್ಲ, ಇದು ನೋನ್ ಫಿಯರ್ ಅಥವಾ ಅನ್ನೋನ್ ಫಿಯರ್? ಇದು ಆಲ್ರೆಡಿ ಇರುವ ಒಂದು ಫಿಯರ್. ಅಂದ್ರೆ ನೋನು ಅಲ್ಲ ಅನ್ನೋನು ಅಲ್ಲ, ನಿಜವಾಗ್ಲೂ ಹಾವು ಬರ್ಬೋದಾಗಿದೆ. ಬಿಕಾಸ್ ಇವರನ್ನ ಕಾಡು ಪ್ರದೇಶ ಹೇಳಕ್ಕಾಗಲ್ಲ,
ಆದ್ರೆ ನಿಮಗ್ ಹಾವುಗಳ ಭಯ ಇದೆ, ದಟ್ ಈಸ್ ಅ ಫ್ಯಾಕ್ಟ್. ಚಿರತೆ ಬರುತ್ತೆ ಅಥವಾ ಹಸು ಬರುತ್ತೆ, ಐ ಮೀನ್ ಬೆಕ್ಕು ಬಂದು ಅಯ್ಯೋ ಕಾಡ್ ಮಧ್ಯೆ ಬೆಕ್ಕು ಬರುತ್ತೆ ಅಂತ ಭಯ ಪಡ್ಕೊಳ್ತೀವ, ಇಲ್ಲ ಬೆಕ್ತಾನೆ ಅಂತ ಅನ್ಕೊಳ್ತೀವಿ. ಅದೇ ಹಾವು ಅಂದ್ರೆ ಭಯ ಇರುತ್ತೆ. ಕೆಲವೊಬ್ರಿಗೆ ಭಯ ಇರಲ್ಲ, ಇವಾಗ ನನ್ನಂತವ್ರಿಗೆ ಭಯ ಇರಲ್ಲ ಅಂತ ಇಟ್ಕೊಳ್ಳಿ. ಸೊ ದೀಸ್ ಕೈಂಡ್ ಆಫ್ ಫಿಯರ್ಸ್ ಆರ್ ಅಗೇನ್ ನೋನ್ ಅಂಡ್ ಅನ್ನೋನ್. ಇವಾಗ ಅನ್ನೋನ್ ಫಿಯರ್ ಅಂತ ಬಂದಾಗ ಓಕೆ, ಅದನ್ನ ಅನ್ನೋನ್ ಅಂತಾನೆ ಹಾಕೊಳ್ಳೋಣ, ಗೊತ್ತಿಲ್ಲ, ಅದಾಗಬಹುದು ಆಗದೆ ಇರಬಹುದು, ಅದೇ ಒಂದು ವಿಪರೀತ ಭಯ, ನಾನು ಕಚ್ಬಿಟ್ಟು ನಾನು ಸತ್ತೋದ್ರೆ ಅಂತ ಭಯ. ಅದಕ್ಕೆ ವಿ ಹ್ಯಾವ್ ಆಸ್ಪೆನ್, ASPEN. ASPEN. ಆಸ್ಪೆನ್. ಆಸ್ಪೆನ್ ಅನ್ನ ಚಾಂಟ್ ಮಾಡಿದಾಗ ಏನಾಗುತ್ತೆ, ಆ ಒಂದು ಬೇಸ್ಲೆಸ್ ಭಯ ಅಂತೀವಿ ಗೊತ್ತಾ, ಅಂತ ಭಯಗಳು ಮಾಯ ಆಗೋಗುತ್ತೆ. ಈಗೆಲ್ಲೋ ಕತ್ಲಲ್ಲಿ ನಡ್ಕೊಂಡು ಹೋಗ್ತಿರ್ತೀರ, ಯಾವ್ದೋ ದೆವ್ವ ಬರ್ಬೋದು ಅಂತ ಭಯ ಇದ್ರೆ ಕರೆಕ್ಟ್ ನೀವು ಆಸ್ಪೆನ್, ಸುಮ್ನೆ ಆಸ್ಪೆನ್ ಅಂದ್ರೆ ಅವ್ರ ದೇಹದ ಎಡಭಾಗದ ಮೇಲೆ ನೀಲಿ ಬಣ್ಣದ ಶಾಯಿಯಿಂದ ಆಸ್ಪೆನ್ ಅಂತ ಬರ್ಕೊಳ್ಳೋದ್ರಿಂದ ಯುಲ್ ಸ್ಟಿಲ್ ಬಿ ಫೈನ್. ಸುಮಾರು ಜನರು ಅದಕ್ಕೆ ಇವಾಗ ಯಾವ್ದೋ ಒಂದು ಟ್ರಿಪ್ ಅಥವಾ ಏನೋ ಫ್ಲೈಟ್ ಹತ್ತಾ ಇದಾರೆ, ನೀವು ಹೇಳ್ದಂಗೆ ಕ್ರಾಶ್ ಆಗೋದ್ರಿ ಏನೋ ಒಂದು ಆಗೋದ್ರಿಂದ ಭಯ ಇರುತ್ತಲ್ಲ, ಆವಾಗ ಆಸ್ಪೆನ್ ಅಂತ ಬರ್ಕೊಂಡು ಹೋದ್ರೆ ಯುಲ್ ಬಿ ಫೈನ್. ಆ ಒಂದು ಹೊಟ್ಟೆಯಲ್ಲಿ ಚಿಟ್ಟೆ ಫೀಲಿಂಗ್ ಆ ಒಂದು ಕಾರಣಕ್ಕೆ ಆಗಲ್ಲ.